ನನ್ನ ಸ್ಕಿನ್ ಹೀಗಿತ್ತು ಅಂಡ್ ಇವಾಗ ಹೀಗಾಗಿದೆ. ಇದಕ್ಕೆ ಕಾರಣ ಆಗಿರುವಂಥ ಕೆಲವೊಂದು ಟಿಪ್ಸ್‌ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ನಿಮ್ಗೆ ಗೊತ್ತಿರೋರಿಗೆ ಆಕ್ನೆ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಫಸ್ಟ್ ಇಸ್ ಆಕ್ನೆ ರೂಟ್ ಕಾಸ್‌ನ ಕಂಡುಹಿಡಿಯೋದು. ಇಸ್ ಇಟ್ ಬಿಕಾಸ್ ಆಫ್ ಹಾರ್ಮೋನ್ಸ್ ಆರ್ ಇಸ್ ಇಟ್ ಬಿಕಾಸ್ ಆಫ್ ಏಜ್ ಆರ್ ಇಸ್ ಇಟ್ ರಿಲೇಟೆಡ್ ಟು ಸಮಥಿಂಗ್ ದಟ್ ಯು ಆರ್ ಅಲರ್ಜಿಕ್ ಟು. ನೆಕ್ಸ್ಟ್ ನೀವು ಯೂಸ್ ಮಾಡೋ ಯಾವುದೇ ಸ್ಕಿನ್ ಕೇರ್ ಅಥವಾ ಮೇಕಪ್ ಇರ್ಬೋದು, ಮೇಕ್ ಶೋರ್ ಇಟ್ ಇಸ್ ನಾನ್ ಕಾಮಿಡೋಜೆನಿಕ್. ಅಂದ್ರೆ ನಮ್ಮ ಪೋರ್ಸ್‌ನ ಕ್ಲಾಗ್ ಮಾಡಿ ಹೊಸ ಪಿಂಪಲ್ಸ್ ಬರಬಾರ್ದು ಆ ಪ್ರಾಡಕ್ಟ್ ಇಂದ. ಡೂ ಚೆಕ್ ಇಫ್ ಇಟ್ ಇಸ್ ನಾನ್ ಕಾಮಿಡೋಜೆನಿಕ್ ಅಂಡ್ ಇಫ್ ಇಟ್ ಇಸ್ ಕ್ಲಿನಿಕಲಿ ಟೆಸ್ಟೆಡ್. ಥರ್ಡ್ ಇಸ್ ಮಾಯಿಶ್ಚರೈಸರ್. ಎಸ್, ತುಂಬಾ ಜನ ಏನ್ ಮಾಡ್ತೀವಿ ಅಂದ್ರೆ ಆಯಿಲಿ ಸ್ಕಿನ್ ಇದೆ, ಮಾಯಿಶ್ಚರೈಸರ್ ಬೇಡ, ಸ್ಕಿಪ್ ಮಾಡೋಣ ಅಂತ ಮಾಡ್ತೀವಿ. ಬಟ್ ಅದರಂತ ದೊಡ್ಡ ಮಿಸ್ಟೇಕ್ ಇನ್ಯಾವುದೂ ಇಲ್ಲ. ಮಾಯಿಶ್ಚರೈಸರ್ ಸ್ಕಿಪ್ ಮಾಡಿದ್ರೆ ನಮ್ಮ ಸ್ಕಿನ್ ಏನ್ ಮಾಡುತ್ತೆ ಅಂದ್ರೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದರಿಂದ ಮತ್ತೆ ನಮ್ಮ ಆಕ್ನೆ ಟ್ರಿಗರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಮಾಯಿಶ್ಚರೈಸರ್ನ ಯೂಸ್ ಮಾಡೋದು ಮರಿಬೇಡಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸನ್ಸ್ಕ್ರೀನ್. ಎಸ್, ತುಂಬಾ ವರ್ಷಗಳು ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ. ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಒಳ್ಳೆ ಎಣ್ಣೆ ಕುಡ್ದಂಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡ್ತಿದ್ದೆ. ಬಟ್ ಟ್ರಸ್ಟ್ ಮೀ, ನನಗಂತೂ ಇಟ್ ಹಸ್ ಬಿನ್ ಅ ಗೇಮ್ ಚೇಂಜರ್. ಅಂಡ್ ವೆನ್ ಇಟ್ ಕಮ್ಸ್ ಟು ಸ್ಕಿನ್ ಕೇರ್, ಲೆಸ್ ಇಸ್ ಮೋರ್. ನೀವೆಷ್ಟು ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಆಕ್ನೆ ಅಂಡ್ ಸ್ಕಿನ್ ಹೀಲ್ ಆಗುತ್ತೆ. ಆಲ್ಸೋ ಆಲ್ರೆಡಿ ನಮಗೆ ಪಿಂಪಲ್ಸ್ ಇರುತ್ತೆ, ಎಮೋಷನಲಿ ಡ್ರೈನ್ ಆಗ್ಬಿಟ್ಟಿರ್ತೀವಿ ಅಂಡ್ ಎಮೋಷನಲ್ ಈಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಸಿಕ್ಕಿದ್ನೆಲ್ಲ ತಿನ್ಕೊಂಡು ಫುಡ್ ಅಲ್ಲಿ ಕಂಫರ್ಟ್ ನ ಕಂಡುಕೊಳ್ಳೋದು ಅದನ್ನ ಬಿಡಿ. ಬಿಕಾಸ್ ಅದರಿಂದ ಇನ್ನೂ ಜಾಸ್ತಿನೇ ಆಕ್ನೆ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಡೋಂಟ್ ಫೈಂಡ್ ಕಂಫರ್ಟ್ ಇನ್ ಫುಡ್. ಗೋ ಟು ಅ ಗುಡ್ ಡರ್ಮ್ಯಾಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಡಾಕ್ಟರ್ಸ್ ಅಲ್ಲ, ನಾವು ಅದ್ರ ಬಗ್ಗೆ ಓದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನಾವು ಡಯಾಗ್ನೈಸ್ ಮಾಡ್ಕೋಬಹುದು, ಸೆಲ್ಫ್ ಡಯಾಗ್ನೈಸ್. ಬಟ್ ಅದಾದ್ಮೇಲೆ ಟ್ರೀಟ್ಮೆಂಟ್ಗೆ ವಿ ನೀಡ್ ಪ್ರೊಫೆಷನಲ್ ಹೆಲ್ಪ್. ಸೊ ಒಂದು ಒಳ್ಳೆ ಡರ್ಮ್ಯಾಟ್ ಹತ್ರ ಹೋಗಿ. ಇಫ್ ಯು ಆರ್ ಸಮ್ ಒನ್ ವಿತ್ ನೋ ಆಕ್ನೆ ವಾಚಿಂಗ್ ದಿಸ್, ಪ್ಲೀಸ್ ಹೋಗಿ ಯಾರಿಗೂ ಯಾಕೆ ನಿಮ್ಗೆ ಆಕ್ನೆ ಇದೆ, ಪಿಂಪಲ್ಸ್ ಇದೆ, ಯಾಕೆ ಟ್ರೀಟ್ಮೆಂಟ್ ತಗೊಂತಾ ಇಲ್ವಾ, ನೋಡ್ಕೋ, ಅದು ಹಚ್ಕೋ, ಇದು ಹಚ್ಕೋ, ಅದನ್ನೆಲ್ಲ ಹೇಳಬೇಡಿ. ಯು ಡೋಂಟ್ ಹ್ಯಾವ್ ಟು ಟ್ರಿಕ್ ಇಟ್ ಅಂಡ್ ಸೇ ಅಗೇನ್. ದಟ್ಸ್ ಇಟ್. ಥ್ಯಾಂಕ್ ಯು.